ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ ಕೆಲವರು ಸ್ಟಾಕ್ ಮಾರ್ಕೆಟ್ ಇಂದ ಕೋಟ್ಯಾಧಿಪತಿಗಳಾಗೋದು ಹೇಗೆ ಅಂತ? ಬರೀ ಇನ್ವೆಸ್ಟ್ ಮಾಡಿದ್ರೆ ಸಾಕಾಗತ್ತಾ? ಇಲ್ಲ, ಇವತ್ತು ನಾನು ಅದರ ಸೀಕ್ರೆಟ್ ಏನು ಅಂತ ಹೇಳೋಕೆ ಬಂದಿದ್ದೀನಿ. ಒಂದು ಕಥೆ ಮೂಲಕ ನಿಮ್ಗೆ ಅದು ಹೇಗೆ ಸಾಧ್ಯ ಅಂತ ತೋರಿಸ್ತೇನೆ. ಈ ತರಹದ ಸಲಹೆ ನಿಮ್ಗೆ ಬೇರೆ ಎಲ್ಲೂ ಸಿಗೋದಿಲ್ಲ, ಸಿಕ್ಕರು ತುಂಬಾ ಲೇಟ್ ಆಗಿ ಸಿಗುತ್ತೆ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ನೋಡಿ, ಮತ್ತೆ ರೆಡಿ ಆಗಿದ್ರೆ ಕೆಳಗೆ ಎಸ್ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಈ ಕಾನ್ಸೆಪ್ಟ್ ಅನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಕಥೆ ಮೂಲಕ ತಿಳಿಯೋಣ. ಈ ಕಥೆಯಲ್ಲಿ ಅಭಿಷೇಕ್ ಮತ್ತೆ ರಿತಿಕ್ ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಅಭಿಷೇಕ್ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದವನು. ಅಂದ್ರೆ ಅವನ ಅಪ್ಪ ಚೆನ್ನಾಗಿ ಸ್ಯಾಲರಿ ತರ್ತಿರ್ತಾರೆ, ಒಳ್ಳೆ ಕಾರ್ ಓಡಿಸ್ತಾರೆ, ಹಾಗೆ ಅವನ ಹತ್ರ ಕಾಲೇಜ್ಗೆ ಹೋಗೋಕೆ ಒಳ್ಳೆ ಬೈಕ್ ಇರುತ್ತೆ. ಇನ್ನೊಂದ್ ಕಡೆ ರಿತಿಕ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದವನು. ಅಂದ್ರೆ ಅವನ ಅಪ್ಪನ ಹತ್ರ ಕಾರ್ ಇರೋದಿಲ್ಲ, ಯಾಕಂದ್ರೆ ಅವರ ಸ್ಯಾಲರಿ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಅವರು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಆದ್ರೆ ಇಬ್ಬರ ಮಧ್ಯೆ ಯಾವಾಗ್ಲೂ ಕಾಂಪಿಟೇಷನ್ ಇರುತ್ತೆ. ಒಂದು ಸಲ ಅವನು ಚೆನ್ನಾಗಿ ಮಾಡಿದ್ರೆ ಇನ್ನೊಂದು ಸಲ ಇವನು ಚೆನ್ನಾಗಿ ಮಾಡ್ತಾ ಇರ್ತಾನೆ. 21ನೇ ವಯಸ್ಸಿನಲ್ಲಿ ಅಭಿಷೇಕ್ ಮತ್ತೆ ರಿತಿಕ್ ತಮ್ಮ ಕಾಲೇಜ್ ಗ್ರಾಜುಯೇಷನ್ ಅನ್ನು ಮುಗಿಸ್ತಾರೆ. ಆ ಗ್ರಾಜುಯೇಷನ್ ದಿನ ಅಭಿಷೇಕ್ ರಿತಿಕ್ಗೆ ತಮ್ಮ ಕ್ಲಾಸ್ ನ ಎಲ್ಲರ ಮುಂದೆ ಒಂದು ಚಾಲೆಂಜ್ ಕೊಡ್ತಾನೆ. 25 ವರ್ಷ ಆದ್ಮೇಲೆ ಯಾರು ಹೆಚ್ಚು ಶ್ರೀಮಂತರಾಗ್ತಾರೆ ಅಂತ. ರಿತಿಕ್ ಈ ಚಾಲೆಂಜ್ ಅನ್ನ ಒಪ್ಕೊಳ್ತಾನೆ. ಕೆಲವು ವರ್ಷಗಳ ತನಕ ಎಲ್ಲಾ ಕಾಲೇಜಿನ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಹಾಗೆ ಮೀಟ್ ಕೂಡ ಆಗ್ತಾ ಇರ್ತಾರೆ. ಅದರಲ್ಲಿ ರಿತಿಕ್ಗೆ ಗ್ರಾಜುಯೇಷನ್ ಆದ್ಮೇಲೆ ಒಂದು ಕಂಪನಿಯಲ್ಲಿ ತಿಂಗಳಿಗೆ 15,000 ಸ್ಯಾಲರಿ ಸಿಗುತ್ತೆ. ಇನ್ನೊಂದ್ ಕಡೆ ಅಭಿಷೇಕ್ ತನ್ನ ಕರಿಯರ್ ಮತ್ತೆ ಲೈಫ್ ಬಗ್ಗೆ ತುಂಬಾ ಆಂಬಿಷನ್ ಅನ್ನ ಇಟ್ಕೊಂಡಿರ್ತಾನೆ, ಯಾಕಂದ್ರೆ ಅವನು ತುಂಬಾ ಶ್ರೀಮಂತನಾಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಹಾಗಾಗಿ ಅವನೊಂದು ಬಿಸ್ನೆಸ್ ಅನ್ನ ಶುರು ಮಾಡ್ತಾನೆ. ಹಾಗೆ ಕೆಲವು ವರ್ಷಗಳು ಆದ್ಮೇಲೆ ಅವನ ಬಿಸ್ನೆಸ್ ತುಂಬಾ ಸಕ್ಸಸ್ ಆಗುತ್ತೆ ಮತ್ತು ಅವನು ಚೆನ್ನಾಗಿ ದುಡ್ಡು ಮಾಡೋಕೆ ಶುರು ಮಾಡ್ತಾನೆ. ಇದು ಅವನ ಲೈಫ್ ಸ್ಟೈಲ್ ನಿಂದನೂ ಕಾಣುತ್ತೆ. ಅವನು ಒಳ್ಳೆ ಕಾರ್ ಓಡಿಸ್ತಾನೆ, ಹಾಗೆ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ದೊಡ್ಡ ಮನೆಯನ್ನ ತಗೊಂಡಿರ್ತಾನೆ. ಅವನ ಕಂಪನಿಯಲ್ಲಿ ರಿತಿಕ್ಗೆ ಸಿಗುವಷ್ಟು ಸ್ಯಾಲರಿ ಗಳಿಸೋ ಅನೇಕ ಎಂಪ್ಲಾಯ್ಸ್ ಗಳು ಇರ್ತಾರೆ. ಆಮೇಲೆ ಎಲ್ಲ ಕಾಲೇಜ್ ಫ್ರೆಂಡ್ಸ್ ಲೈಫ್ ಅಲ್ಲಿ ಬಿಸಿ ಆಗ್ತಾರೆ, ಹಾಗೆ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಲ್ಲ. 25 ವರ್ಷ ಆದ್ಮೇಲೆ ಅವರೆಲ್ಲ ತಮ್ಮ ಜೀವನದಲ್ಲಿ ಏನ್ ಮಾಡಿದ್ರು ಅಂತ ನೋಡೋಣ. 25 ವರ್ಷ ಆದ್ಮೇಲೆ ಈ ಎಲ್ಲ ಕಾಲೇಜ್ ಫ್ರೆಂಡ್ಸ್ ಸಿಕ್ಕಾಗ ರಿತಿಕ್ ತನ್ನ ಜೀವನದಲ್ಲಿ ಚೆನ್ನಾಗಿ ಸೆಟಲ್ ಆಗಿದ್ದಾನೆ ಅಂತ ನೋಡ್ತಾರೆ. ಅವನು ತನ್ನ 40ನೇ ವಯಸ್ಸಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡಿದಾನೆ, ಹಾಗೆ ಕೋಟ್ಯಾಧಿಪತಿ ಕೂಡ ಆಗಿದ್ದಾನೆ. ಅವನ ತರ ಇಷ್ಟದ ಕೆಲಸವನ್ನ ಮಾಡ್ತಾನೆ, ಮತ್ತೆ ತನ್ನ ಕ್ಲೋಸ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ಇರ್ತಾನೆ. ಅವನ ಮಕ್ಕಳು ತಮ್ಮ ಸ್ಟಡೀಸ್ಗೆ ಬೇರೆ ಕಂಟ್ರಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಆದ್ರೆ ಇನ್ನೊಂದ್ ಕಡೆ ಅಭಿಷೇಕ್ ತನ್ನ ಅಗತ್ಯವಾದ ಖರ್ಚುಗಳಿಗೆ ಪೂರ್ತಿಯಾಗಿ ತಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತಾನೆ, ಯಾಕಂದ್ರೆ ಅವನ ಹತ್ರ ಯಾವುದೇ ವೆಲ್ತ್ ಇರೋದಿಲ್ಲ. ಇದನ್ನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಸಣ್ಣ ಸ್ಯಾಲರಿಯ ಮಾಮೂಲಿ ಕೆಲಸ ಮಾಡ್ತಾ ಇದ್ದವನು ಅವನ ಹತ್ರ ಕೋಟಿಗಟ್ಟಲೆ ದುಡ್ಡು ಎಲ್ಲಿಂದ ಬಂತು? ತುಂಬಾ ವರ್ಷ ಆದ್ಮೇಲೆ ಎಲ್ಲ ಫ್ರೆಂಡ್ಸ್ ಸಿಕ್ಕಾಗ ರಿತಿಕ್ ಹತ್ರ 4 ಕೋಟಿ ರೂಪಾಯಿ ಇತ್ತು, ಹಾಗೆ ಅಭಿಷೇಕ್ ಹತ್ರ ಏನು ಇರ್ಲಿಲ್ಲ. ಅವನ ನೆಟ್ವರ್ಕ್ 0 ಆಗಿತ್ತು. ರಿತಿಕ್ ಹತ್ರ ಇಷ್ಟು ದುಡ್ಡು ಎಲ್ಲಿಂದ ಬಂತು ಅಂತ ಅಭಿಷೇಕ್ ಶಾಕ್ ಆಗ್ತಾನೆ. ಮತ್ತೆ ಅವನನ್ನ ಕೇಳ್ತಾನೆ, ನಿನಗೇನಾದ್ರೂ ಲ್ಯಾಟ್ರಿ ಬಿತ್ತಾ? ಆಗ ರಿತಿಕ್ ಹೇಳ್ತಾನೆ ಇಲ್ಲ. ಆಮೇಲೆ ಅವನು ಕೇಳ್ತಾನೆ, ನಿನಗೇನಾದ್ರೂ ದುಡ್ಡನ್ನ ದಾನ ಕೊಟ್ರಾ? ಆಗ ರಿತಿಕ್ ಇಲ್ಲ ಅಂತಾನೆ. ನೀನು ಯಾವ್ದಾದ್ರು ಬಿಸ್ನೆಸ್ ಅನ್ನ ಶುರು ಮಾಡಿದ್ಯಾ? ಅದಕ್ಕೂ ರಿತಿಕ್ ಖಂಡಿತ ಇಲ್ಲ ಅಂತ ಹೇಳ್ತಾನೆ. ಆಗ ಅಭಿಷೇಕ್ ಮತ್ತೆ ಕೇಳ್ತಾನೆ, ಹಾಗಾದ್ರೆ ನಿನ್ನ ಹತ್ರ ಈ ದುಡ್ಡು ಎಲ್ಲಿಂದ ಬಂತು? ರಿತಿಕ್ ಹೇಳ್ತಾನೆ, ನಾನು SIP ಅನ್ನ ಮಾಡಿದ್ದೆ. ಇದನ್ನ ಕೇಳಿ ಅಭಿಷೇಕ್ ಹೇಳ್ತಾನೆ, SIP ನ? ಇದ್ಯಾವ ಲಾಟ್ರಿ ಹೆಸರು? ಆಗ ರಿತಿಕ್ ಹೇಳ್ತಾನೆ, SIP ಅಂದ್ರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದು ತುಂಬಾ ಸಿಂಪಲ್ ಕಾನ್ಸೆಪ್ಟ್. ನೀವು ಇದರ ಅನೇಕ ಆಡ್ಸ್ ಗಳನ್ನ ನೋಡಿರ್ತೀರಾ, ಆದ್ರೆ ಎಂದಿಗೂ ಅದರ ಬಗ್ಗೆ ಗಮನ ಕೊಟ್ಟಿರೋದಿಲ್ಲ. ಅದರಲ್ಲಿ ನೀವು ಪ್ರತಿ ತಿಂಗಳು ಡಿಸಿಪ್ಲಿನ್ ಆಗಿ ಒಂದು ಅಮೌಂಟ್ ಅನ್ನ ಒಂದು ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಅದು ನಿಧಾನವಾಗಿ ಕಾಂಪೌಂಡಿಂಗ್ ಆಗಿ ಗ್ರೋ ಆಗುತ್ತೆ. ಅದು ಕೆಲವು ವರ್ಷಗಳು ಆದ್ಮೇಲೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗದಷ್ಟು ದೊಡ್ಡದಾಗಬಹುದು. ಇದರ ರಿಯಲ್ ಎಕ್ಸಾಂಪಲ್ ಅನ್ನ ನಾನು ನಿಮಗೆ ತೋರಿಸ್ತೇನೆ, ಇದರಿಂದ ನೀವು ಶಾಕ್ ಆಗ್ತೀರಾ. ರಿತಿಕ್ ಹೇಳ್ತಾನೆ, ಬೇಸಿಕಲಿ ಇಲ್ಲಿ ನೀವು ಒಂದು ಫಂಡ್ ಅನ್ನ ಚೂಸ್ ಮಾಡ್ತೀರಾ, ಮತ್ತೆ ಒಂದು ಫಿಕ್ಸ್ ಡೇಟ್ ಅನ್ನ ಚೂಸ್ ಮಾಡ್ತೀರಾ, ಜೊತೆಗೆ ಒಂದು ನಿರ್ದಿಷ್ಟ ಅಮೌಂಟ್ ಅನ್ನ ಕೆಲವು ವರ್ಷಗಳ ತನಕ ಅದರಲ್ಲಿ ಸೈಲೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ನಂತರ ಹೀಗೆ ಅದು ವರ್ಷಗಟ್ಟಲೆ ನಿಮ್ಗಾಗಿ ಕೆಲಸ ಮಾಡ್ತಾ ಇರುತ್ತೆ. ನಾವು ಕಾಲೇಜಿಂದ ಹೊರಬಿದ್ದಾಗ 30 ವರ್ಷಗಳ ಹಿಂದೆ ನಾನು ಇದನ್ನ ಸೆಟ್ ಮಾಡಿದ್ದೆ, ಹಾಗೆ ನಂತರ ಅದನ್ನ ಮರೆತು ನನ್ನ ಲೈಫ್ ನ ಎಂಜಾಯ್ ಮಾಡ್ತಾ ಇದ್ದೆ. ಈಗ ನಿಮ್ಮಲ್ಲಿ ಕ್ವಶನ್ ಬರ್ತಿರ್ಬೋದು, ಉದಾಹರಣೆಗೆ ನೀವು ಸಣ್ಣ ಸಣ್ಣ ಅಮೌಂಟ್ ಇಂದ ಕೋಟ್ಯಾಧಿಪತಿ ಆಗೋದು ಹೇಗೆ? ಅಂದ್ರೆ ಈ SIP ಹೇಗೆ ವರ್ಕ್ ಆಗತ್ತೆ? ಈ ಪ್ರಶ್ನೆ ಅಭಿಷೇಕ್ ನ ಮನಸ್ಸಲ್ಲೂ ಬರುತ್ತೆ. ಅವನು ರಿತಿಕ್ಗೆ ಕೇಳ್ತಾನೆ, ನೀನು ಇಷ್ಟು ದೊಡ್ಡ ಅಮೌಂಟ್ ಅನ್ನ ಕೇವಲ SIP ಇಂದ ಹೇಗೆ ಮಾಡ್ಕೊಂಡೆ? ಆಗ ರಿತಿಕ್ ಹೇಳ್ತಾನೆ, ಇದೇ SIP ಯ ಪವರ್ ಅಂದ್ರೆ ನೀವು ಒಂದು ಸಣ್ಣ ಅಮೌಂಟ್ ನಿಂದನೂ ದೊಡ್ಡ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಉದಾಹರಣೆಗೆ 20 ವರ್ಷಗಳ ಹಿಂದೆ ಸೆನ್ಸೆಕ್ಸ್ ಆಲ್ಮೋಸ್ಟ್ 3,000 ಪಾಯಿಂಟ್ಸ್ ಅಲ್ಲಿ ಇತ್ತು, ಹಾಗೆ 2023ರಲ್ಲಿ ಅದು 60,000 ಪಾಯಿಂಟ್ಸ್ ಅನ್ನ ದಾಟಿತ್ತು. ನಾವು ಇದರ CAGR ಅನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಅದು 15% ಕೊಡುತ್ತೆ. ನನ್ನ ಮಂತ್ಲಿ SIP 7,000 ಆಗಿತ್ತು, ಯಾಕಂದ್ರೆ ನನಗೆ ಮೊದಲು ಕೆಲಸ ಸಿಕ್ಕಾಗ ನಾನು ಇದೇ ಒಂದು SIP ಅನ್ನ ಇಂಡೆಕ್ಸ್ ಫಂಡ್ ಅಲ್ಲಿ ಸೆಟ್ ಮಾಡಿದ್ದೆ. ನಾನು ಯಾವುದೇ ಬೆಸ್ಟ್ ಮ್ಯೂಚುವಲ್ ಫಂಡ್ ಅನ್ನ ಹುಡುಕಿರ್ಲಿಲ್ಲ. ಇದರ ನಂತರ ನನ್ನ ಸ್ಯಾಲರಿ ಇನ್ಕ್ರೀಸ್ ಆದಂತೆ ನಾನು ಬೇರೆ ಯಾವುದೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ಲಿಲ್ಲ. ನಾನು ಎಕ್ಸ್ಟ್ರಾ ದುಡ್ಡನ್ನ ಎಂಜಾಯ್ ಮಾಡ್ತಾನೆ ಇದ್ದೆ.
ಇಲ್ಲಿ ಗ್ರೋ ಕ್ಯಾಲ್ಕುಲೇಟರ್ ಅಲ್ಲಿ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನ 15% ಅಂತ ಇಟ್ಟು ಟೈಮ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೀವೇ ನೋಡಬಹುದು ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಚಿಕ್ಕದಾಗಿದೆ. ಈ ಲೈಟ್ ಪರ್ಪಲ್ ಭಾಗ ನಿಮ್ಮ ಇನ್ವೆಸ್ಟ್ಮೆಂಟ್, ಇದು 21 ಲಕ್ಷ ಆಗುತ್ತೆ. ಹಾಗೆ ನಿಮ್ಮ ರಿಟರ್ನ್ 2.2 ಕೋಟಿ ಆಗಿರುತ್ತೆ. ಹಾಗಾಗಿ ಸಣ್ಣ ಸಣ್ಣ SIP ಅಮೌಂಟ್ ಗಳಿಂದ ನೀವು ದೊಡ್ಡ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಬಹುದು. ಈಗ ನನಗೆ ದುಡ್ಡಿನ ಟೆನ್ಷನ್ ಇರೋದಿಲ್ಲ, ಯಾಕಂದ್ರೆ ಈಗ ನನ್ನ ಮನೆ ಖರ್ಚಿಗೆ ಎಷ್ಟು ದುಡ್ಡು ಬೇಕೋ ಆ ಅಮೌಂಟ್ ಅನ್ನ ನಾನು ಪ್ರತಿ ವರ್ಷ ವಿಡ್ರಾ ಮಾಡ್ತಾನೆ ಇರ್ತೀನಿ. ಇದರ ನಂತರವೂ ನನ್ನ ಸಂಪತ್ತು ಗ್ರೋ ಆಗ್ತಾನೆ ಇರುತ್ತೆ, ಯಾಕಂದ್ರೆ ಈಗ ನಾನು 4% ಫೈರ್ ರೂಲ್ ಅನ್ನ ಯೂಸ್ ಮಾಡ್ತೇನೆ. ಇದರಿಂದ ನಾನು ಫೈನಾನ್ಷಿಯಲಿ ಫ್ರೀ ಆಗಿದ್ದೀನಿ. ಹಾಗೆ ಈ ಋತಿಕ್ 25 ವರ್ಷಗಳ ಲೈಫ್ ಟೈಮ್ ಕಾಂಪಿಟೇಷನ್ ಅನ್ನ ಗೆಲ್ತಾನೆ. ಅವನ ಎಲ್ಲಾ ಫ್ರೆಂಡ್ಸ್ ಕ್ವಶನ್ಗಳ ಮೇಲೆ ಕ್ವಶನ್ಗಳ ಸುರಿಮಳೆಯನ್ನೇ ಸುರಿಸ್ತಾರೆ. ಒಬ್ಬನು ಈ 4% ರೂಲ್ ಅಂದ್ರೆ ಏನು ಅಂತ ಕೇಳ್ತಾನೆ, ಇನ್ನೊಬ್ನು SIP ಅಂದ್ರೆ ಏನು ಅಂತ ಕೇಳ್ತಾನೆ, ಮತ್ತೆ ಮೂರನೇವನು 1 ಕೋಟಿಯಲ್ಲಿ ಎಷ್ಟು ಝೀರೋ ಇರುತ್ತೆ ಅಂತ ಕೇಳ್ತಾನೆ. ಹಾಗೆ ನಾಲ್ಕನೇವನು ಈ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು, ನಿನಗೆ ಈ ನಾಲೆಜ್ ಎಲ್ಲಿಂದ ಬಂತು, ಇದನ್ನೆಲ್ಲ ನಮಗೆ ಸ್ಕೂಲ್ ಮತ್ತೆ ಕಾಲೇಜಲ್ಲಿ ಹೇಳ್ಕೊಟ್ಟಿರ್ಲಿಲ್ಲಲ್ಲ ಅಂತ ಕೇಳ್ತಾನೆ. ಆಗ ಋತಿಕ್ ಹೇಳ್ತಾನೆ, ನಾನು ಕೂಲ್ ಬ್ರೋ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡ್ತಾ ಇದ್ದೀನಿ. ಅಲ್ಲಿ ನಿನಗೆ ಫೈನಾನ್ಷಿಯಲ್ ನಾಲೆಜ್ ಬಗ್ಗೆ ತುಂಬಾ ವಿಡಿಯೋಗಳು ಸಿಗ್ತವೆ. ನಾನು ಶ್ರೀಮಂತನಾಗ್ತೀನಿ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಡೌಟೇ ಇರ್ಲಿಲ್ಲ. ಹಾಗಾಗಿ ನೀವು ಇನ್ನು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗ್ಲೇ ಮಾಡಿ, ಜೊತೆಗೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನೀವು ಯಾವುದೇ ವ್ಯಾಲ್ಯೂಯಬಲ್ ವಿಡಿಯೋಗಳನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ನೀವು ಸರಿಯಾದ ಚಾನೆಲ್ ಅನ್ನ ಫಾಲೋ ಮಾಡಿದ್ರೆ ನಿಮ್ಮೊಳಗೆ ಆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಗ್ಯಾರಂಟಿಡ್ ಆಗಿ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡಬಹುದು. ಈಗ ಫ್ರೆಂಡ್ಸ್, ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಜರ್ನಿಯಲ್ಲಿ ನಿಮಗೆ ಸಹಾಯ ಮಾಡೋದಕ್ಕೆ ಕೆಲವೊಂದು ಸ್ಪೆಷಲ್ ಟಿಪ್ಸ್ ಅನ್ನ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಆದ್ರೆ ಅದಕ್ಕೂ ಮೊದಲು ವಿಡಿಯೋವನ್ನ ಲೈಕ್ ಮಾಡಿ, ಇದರಿಂದ ನಿಮಗೆ ಮಾಹಿತಿ ತಲುಪ್ತಾ ಇದೆ ಅಂತ ನನಗೆ ಗೊತ್ತಾಗುತ್ತೆ. ತುಂಬಾ ಮುಖ್ಯವಾದ ವಿಷಯ ಏನಂದ್ರೆ, ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ನೀವು ಯಾವಾಗ್ಲೂ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು. ಅಂದ್ರೆ 5 ಅಥವಾ 10 ವರ್ಷಗಳಿಂದ ಹೆಚ್ಚು. ಯಾಕಂದ್ರೆ ಇದರಿಂದ ನಿಮ್ಮ ರಿಸ್ಕ್ ಕಡಿಮೆ ಆಗುತ್ತೆ. ಹಾಗೆ ನೀವು ಕಾಂಪೌಂಡಿಂಗ್ ಪವರ್ ನ ಲಾಭ ಕೂಡ ಪಡಿಬಹುದು. ಇತ್ತೀಚೆಗೆ ಸೆಬಿ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿತ್ತು. ಅದರಲ್ಲಿ ಏನ್ ಬರ್ದಿತ್ತಂದ್ರೆ, ಭಾರತದಲ್ಲಿ ಕೇವಲ 3% ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಗಳು ಮಾತ್ರ 5 ವರ್ಷಗಳಿಗಿಂತ ಹೆಚ್ಚು ಕಾಲ ತಮ್ಮ ಮ್ಯೂಚುವಲ್ ಫಂಡ್ ಅನ್ನ ಹೋಲ್ಡ್ ಮಾಡ್ತಾರೆ. ಕೇವಲ 3%. ಹಾಗೆ 50% ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಗಳು ತಮ್ಮ ಮ್ಯೂಚುವಲ್ ಫಂಡ್ ಅನ್ನ 1 ವರ್ಷದೊಳಗೆ ಸೆಲ್ ಮಾಡ್ತಾರೆ. ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ ಟ್ರೇಡಿಂಗ್ ನಡೀತಾ ಇದೆ. ಒಂದು ಕಡೆ ನೀವು ವಾರನ್ ಬಫೆಟ್ ಅವರ ಸೀಕ್ರೆಟ್ ಅನ್ನ ನೋಡಿದ್ರೆ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ನೀವು ಎಲ್ಲಿ ತನಕ ನಿಮ್ಮ ಫಂಡ್ ಅನ್ನ ಹೋಲ್ಡ್ ಮಾಡಬೇಕು ಅಂದ್ರೆ ಅದು ಫಾರ್ ಎವರ್, ಅಂದ್ರೆ ಎಂದೆಂದಿಗೂ. ಅವರು ಸ್ಟಾಕ್ಸ್ ಗಳನ್ನ ಯಾವಾಗ್ಲೂ ಹೋಲ್ಡ್ ಮಾಡೇ ಇರ್ತಾರೆ. ಇದರಿಂದ ಅವರು ಹೆಚ್ಚು ಶ್ರೀಮಂತರಾಗಿ ಇರ್ತಾರೆ. ಇನ್ನೊಂದ್ ಕಡೆ ನಾವು ಇನ್ವೆಸ್ಟರ್ಸ್ ಗಳು ಮ್ಯೂಚುವಲ್ ಫಂಡ್ ಅನ್ನ ಬೈ ಮಾಡಿ ಕೆಲವೇ ತಿಂಗಳಲ್ಲಿ ಸೆಲ್ ಮಾಡ್ತೀವಿ. ಹಾಗಾಗಿ ಗ್ರೌಂಡ್ ರಿಯಾಲಿಟಿ ಏನಂದ್ರೆ, ಜನರು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತಿಲ್ಲ ಅಂದ್ರೆ ಅವರು ನಿಜವಾಗಿ ವೆಲ್ತ್ ಅನ್ನ ಕ್ರಿಯೇಟ್ ಮಾಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಜನರ ಮೈಂಡ್ ಸೆಟ್ ಸರಿಯಾಗಿಲ್ಲ. ಜನರು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಅಥವಾ ಯಾವುದೇ ಪ್ರಾಪರ್ಟಿಯನ್ನ ಖರೀದಿ ಮಾಡಿ ಅದನ್ನ ವರ್ಷಗಟ್ಟಲೆ ಮರೆತು ಬಿಡ್ತಾರೆ. ಅದೇ ರೀತಿ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡಿ ಅದನ್ನ ಹಾಗೆ ಬಿಟ್ಟು ಬಿಡಬೇಕು. ಇದರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ವರೆಗೂ ಗ್ರೋ ಆಗ್ತಾ ಇರುತ್ತೆ. ಆಗ ನೀವು ಆಕ್ಚುಯಲ್ ಕಾಂಪೌಂಡಿಂಗ್ ಪವರ್ ನ ಮ್ಯಾಜಿಕ್ ಅನ್ನ ನೋಡಬಹುದು. ಯಾಕಂದ್ರೆ ನನ್ನ ಪ್ರಕಾರ ಮುಂದಿನ 10 ರಿಂದ 20 ವರ್ಷಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಒಂದು ತುಂಬಾನೇ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗ್ಬಹುದು. ರಿಯಲ್ ಎಸ್ಟೇಟ್ ಗೆ ಕಂಪೇರ್ ಮಾಡಿದ್ರೆ ನಾವು ಇದರಲ್ಲಿ ತುಂಬಾ ದುಡ್ಡನ್ನ ಮಾಡಬಹುದು. ಇದರ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತೀವಿ. ರಿಯಲ್ ಎಸ್ಟೇಟ್ ವರ್ಸಸ್ ಸ್ಟಾಕ್ ಮಾರ್ಕೆಟ್, ಇದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂದ್ರೆ ಕೆಳಗೆ ಎಸ್ ಅಂತ ಕಮೆಂಟ್ ಮಾಡಿ. ಮತ್ತೆ ಫ್ರೆಂಡ್ಸ್, ನೀವು ನಿಮ್ಮ ಯಾವುದೇ ಗೋಲ್ಗಾಗಿ ಈ ಫಾರ್ಮುಲಾವನ್ನ ಬಳಸಬಹುದು. ಉದಾಹರಣೆಗೆ ನೀವು ಕಾರ್ ತಗೋಬೇಕು ಅಂದ್ರೆ, ಅಥವಾ ವರ್ಲ್ಡ್ ಟೂರ್ ಗೆ ಹೋಗ್ಬೇಕು ಅಂದ್ರೆ, ಅಥವಾ 10-20 ವರ್ಷಗಳ ನಂತರ ಮಕ್ಕಳ ಎಜುಕೇಶನ್ ಗೆ ದುಡ್ಡನ್ನ ಜಮಾ ಮಾಡಬೇಕು ಅಂತ ಇದ್ರೆ, ನೀವು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಪಡಿಬೇಕು ಅಂತ ಇದ್ರೆ, ನೀವು ಕೇವಲ 2000ದಿಂದ SIP ಅನ್ನ ಸೆಟ್ ಮಾಡಿದ್ರೆ ಅದೇ SIP ಕ್ಯಾಲ್ಕುಲೇಟರ್ ಅಲ್ಲಿ ನೀವು ನೋಡಬಹುದು 2000 SIP ಇಂದ ನೀವು 30 ವರ್ಷಗಳಲ್ಲಿ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಕೇವಲ 7 ಲಕ್ಷ ಆಗಿರುತ್ತೆ. ಆದ್ರೆ ಈ ಸಣ್ಣ 2000 SIP ಇಂದನೂ ನೀವು ಕೋಟ್ಯಾಧಿಪತಿ ಆಗ್ಬಹುದು. ಈಗ ಕೆಲವರು ಫ್ಯೂಚರ್ ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿರುತ್ತಲ್ಲ, ಆಗ ಈ 1 ಕೋಟಿಯ ವ್ಯಾಲ್ಯೂ ಅಷ್ಟು ಇರೋದಿಲ್ಲ ಅಂತ ಹೇಳ್ಬೋದು. ಆದ್ರೆ ಈ 2000 ಕೂಡ ತುಂಬಾನೇ ಕಡಿಮೆ. ನಿಮ್ಮ 7 ಲಕ್ಷವನ್ನು ಕೂಡ ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿ ನೋಡಿದ್ರೆ ಅದು 20 ರಿಂದ 25 ಲಕ್ಷ ಆಗಿರುತ್ತೆ. ಹಾಗಾಗಿ ನೀವು ಇನ್ಫ್ಲೇಷನ್ ಅನ್ನ ಅಡ್ಜಸ್ಟ್ ಮಾಡಿದ ನಂತರವೂ 1 ಲಕ್ಷ ಪ್ರಾಫಿಟ್ ಅನ್ನ ಈಸಿಯಾಗಿ ಪಡಿಬಹುದು. ಇದು SIP ಯ ಒಂದು ಪವರ್. ಈ ಸ್ಟಾಕ್ಸ್ ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾನೇ ಈಸಿ ಆಗಿರುತ್ತೆ. ನೀವು ಇದನ್ನ ಮನೆಯಲ್ಲೇ ಮೊಬೈಲ್ ಇಂದಾನೇ ಇನ್ವೆಸ್ಟ್ ಮಾಡಬಹುದು. ನೀವು ಇದರಲ್ಲಿ ಬೈ ಮತ್ತೆ ಸೆಲ್ ಮಾಡ್ತಾ ಕಾಂಪೌಂಡಿಂಗ್ ಪ್ರೋಸೆಸ್ ಅನ್ನ ನಿಲ್ಲಿಸಬಾರದು. ನಿಮಗೆ ಈ ಸ್ಟಾಕ್ ಮಾರ್ಕೆಟ್ ಏನು ಅಂತ ಗೊತ್ತಿಲ್ಲದೆ ಇದ್ರೂ ನೀವು ಒಂದು ಸಣ್ಣ ಅಮೌಂಟ್ ನಿಂದ, ಉದಾಹರಣೆಗೆ 500 ರೂಪಾಯಿಂದ ಒಂದು ಬೇಸಿಕ್ ಫಂಡ್ ಅಲ್ಲಿ SIP ಅನ್ನ ಶುರು ಮಾಡಬಹುದು. ಇದು ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ನ ಮೊದಲನೇ ಹೆಜ್ಜೆ ಆಗುತ್ತೆ. ಯಾಕಂದ್ರೆ ಮೆಜಾರಿಟಿ ಮಿಡಲ್ ಕ್ಲಾಸ್ ಜನರು ಹೆಚ್ಚು ದುಡ್ಡು ಹಾಕೋದು ಎಲ್ಲಿ ಅಂದ್ರೆ ಅದು ತಮ್ಮ ಮನೆಯಲ್ಲಿ. ಅದರಿಂದ ಯಾವುದೇ
ರೀತಿ ರೆಂಟಲ್ ಇನ್ಕಮ್ ಅಥವಾ ಪ್ಯಾಸಿವ್ ಇನ್ಕಮ್ ಸಿಗೋದಿಲ್ಲ. ಅದು ರಿಟೈರ್ಮೆಂಟ್ ಅಲ್ಲೂ ಕೂಡ ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ನೀವು ವಾಸ ಮಾಡ್ತೀರಾ. ಹಾಗಾಗಿ ನಿಮ್ಮ ಮನೆಯಲ್ಲಿ ನೀವು ಇರೋದ್ರಿಂದ ನೀವು ಎಂದಿಗೂ ಅದನ್ನ ಸೆಲ್ ಮಾಡೋದಿಲ್ಲ. ನಿಮ್ಮ ಮನೆಯಲ್ಲಿ ನೀವು ಎಷ್ಟು ದುಡ್ಡು ಹಾಕ್ತಿರೋ ಅದು ಒಂದು ಲೆಕ್ಕದಲ್ಲಿ ಕೇವಲ ಖರ್ಚು ಮಾತ್ರ. ಫೈನಾನ್ಷಿಯಲ್ ಫ್ರೀಡಮ್ ಮತ್ತೆ ಪ್ಯಾಸಿವ್ ಇನ್ಕಮ್ ಇಂದ ಇನ್ನು ನೀವು ದೂರ ಇದ್ದೀರಾ. ಒಂದು ವೇಳೆ ನಿಮ್ಮ ಫ್ರೆಂಡ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ ಹಾಗೆ ಅನ್ಕೊಳ್ಳಿ, ನೀವು 10,000 ಇನ್ವೆಸ್ಟ್ ಮಾಡ್ತೀರಾ. ಆಗ ಅದು ಡಬಲ್ ಆಗುತ್ತೆ. ಅಂದ್ರೆ ಅದು 10,000 ಬದಲು 20,000 ಆಗಿ ಗ್ರೋ ಆಗುತ್ತೆ. ಹಾಗಾದ್ರೆ ನೀವು 20,000 ಫೈನಾನ್ಷಿಯಲ್ ಫ್ರೀ ಆಗ್ತೀರಾ. ಕೋಟ್ಯಾಧಿಪತಿ ಆಗೋದು ದೂರದ ಮಾತು, ನೀವು ಲಕ್ಷಾಧಿಪತಿ ಕೂಡ ಆಗೋದಿಲ್ಲ. ಅದೇ ರೀತಿ ನೀವು ಕೇವಲ ಒಂದು ದಿನ ಜಿಮ್ಗೆ ಹೋದ್ರೆ ಅದರಿಂದ ಬಾಡಿ ಮಾಡೋಕೆ ಸಾಧ್ಯ ಇಲ್ಲ. ಅಥವಾ ಒಂದು ದಿನ ಓದಿದ್ರೆ ನೀವು ಸೈಂಟಿಸ್ಟ್ ಆಗೋದಕ್ಕೆ ಆಗೋದಿಲ್ಲ. ನೀವು ಒಂದು ಬಿಸ್ನೆಸ್ ಅನ್ನ ಶುರು ಮಾಡಿದ್ರು ಅಥವಾ ಡೈರೆಕ್ಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡಿದ್ರು, ನಿಮಗೆ ಪೇಷನ್ಸ್ ಬೇಕು. ಹಾಗೆ ಅದರ ಜೊತೆ ನೀವು ಕನ್ಸಿಸ್ಟೆಂಟ್ ಎಫರ್ಟ್ ಅನ್ನ ಹಾಕ್ತಾ ಇರಬೇಕು. ಮತ್ತೆ ನಿಮ್ಮ SIP ಅನ್ನ ಲಾಂಗ್ ಟರ್ಮ್ ವರೆಗೂ ಹೋಲ್ಡ್ ಮಾಡಿ ಇಡಬೇಕು. ಒಂದು ಸರಿ ನೀವು ಇನ್ವೆಸ್ಟ್ ಮಾಡಿದ್ರಾ, ಆಗ ಅದಕ್ಕೆ ತೊಂದರೆ ಕೊಡಬಾರ್ದು. ಅದನ್ನ ಜೆನ್ಯೂನ್ಲಿ ಅದರ ಕೆಲಸ ಮಾಡೋದಕ್ಕೆ ಬಿಡಬೇಕು. ಇದರಿಂದನೇ ನಿಮಗೆ ಒಳ್ಳೆ ಲಾಭ ಸಿಗೋದು. ಅನೇಕ ಜನರಿಗೆ ನೀವು ಸ್ಯಾಲರಿಯಿಂದ ರಿಚ್ ಆಗೋಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನೀವು ಶ್ರೀಮಂತರಾಗಬೇಕು ಅಂದ್ರೆ ಅದಕ್ಕೆ ನೀವು ಬಿಸ್ನೆಸ್ ಮಾಡಬೇಕು ಅಥವಾ ಏನೋ ದೊಡ್ಡದು ಮಾಡಬೇಕು ಅಂತ ಅನ್ಸುತ್ತೆ. ಆದ್ರೆ ಬಾಸ್, ನಾವು ಇವತ್ತು ಕ್ಲಿಯರ್ ಆಗಿ ನೋಡಿದೀವಿ, ನೀವು ಒಂದು ಸಣ್ಣ ಅಮೌಂಟ್ ಇಂದನೂ ಅಂದ್ರೆ ಸ್ಯಾಲರಿ ಇಂದನೂ ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ನೀವು ಕೋಟ್ಯಾಧಿಪತಿ ಆಗೋದನ್ನ ಯಾರು ತಡೆಯೋಕ್ಕಾಗಲ್ಲ. ಹಾಗೆ ನೀವು ಇನ್ನೂ ರಿಚ್ ಆಗೋಕೆ ಸಾಧ್ಯ ಇಲ್ಲ, ಇನ್ನು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡೋಕೆ ಆಗೋದಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಬಹುಶಃ ನೀವು ತಪ್ಪು ಚಾನೆಲ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ. ಸ್ನೇಹಿತರೆ, ಒಂದು ವೇಳೆ ನೀವು ಈಗಾಗಲೇ ಇನ್ವೆಸ್ಟ್ ಮಾಡ್ತಾ ಇದ್ರೆ ನಿಮ್ಗೆ SIP ಮಾಡ್ಬೇಕಾ ಅಥವಾ ಲಂಸಮ್ ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಫುಲ್ ವಿಡಿಯೋ ಮಾಡಿದ್ದೀನಿ. ಅದು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಈಗಲೇ ಹೋಗಿ ನೋಡಿ.